ನಾವು ಇಲ್ಲಿ ಏನು ವಾರ್ಡ್ ನಂಬರ್ 1ರಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು, ಮತ್ತೆ ಇಲ್ಲಿ ಏನೇನು ಕೆಲಸ ಆಗಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಹೆಚ್ಚು ಕಡಿಮೆ 1.5 ತಿಂಗಳು 2 ತಿಂಗಳ ಹಿಂದೆ ಇಂಜಿನಿಯರ್ಸ್ಗಳು ಮತ್ತೆ ಈ ಭಾಗದ ಎಲ್ಲ ಮುಖಂಡಗಳನ್ನ ಕರ್ಕೊಂಡು ಯಾವ್ಯಾವ ರಸ್ತೆಗಳಿಗೆ ಏನೇನು ಆಗಬೇಕು, UGD ಏನಾಗಬೇಕು, ವಾಟ್ರು ಕುಡಿಯೋ ನೀರಿಂದ ಏನಾಗಬೇಕು, ರಸ್ತೆಗಳದ್ದು ಏನಾಗಬೇಕು, ಮತ್ತು ಎಲೆಕ್ಟ್ರಿಸಿಟಿ ಬಗ್ಗೆ ಏನಾಗಬೇಕು, ಮತ್ತು ಚರಂಡಿಗಳ ಬಗ್ಗೆ ಏನಾಗಬೇಕು ಅಂತ ಅಂದ್ಬಿಟ್ಟು ಪರಿಶೀಲನೆಯನ್ನು ಮಾಡಿ ಇವತ್ತು ಇಲ್ಲಿ ಹೆಚ್ಚು ಕಡಿಮೆ 6,19,00,000 SFC ಗ್ರಾಂಟು ಮತ್ತು ಜನರಲ್ ಗ್ರಾಂಟಿಂದ 1,80,00,000 ಅಷ್ಟು ದುಡ್ಡನ್ನು ಎಲ್ಲ ಒಟ್ಟು ಒಂದು 8-8.25 ಕೋಟಿ ರೂಪಾಯಿ ಅಷ್ಟು ದುಡ್ಡನ್ನು ಇವತ್ತು ಈ ವಾರ್ಡ್ ನಂಬರ್ 1ಗೆ ಹಾಕಿರುವಂಥದ್ದು. ಅದಕ್ಕಿಂತ ಮುಂಚೆ ಒಂದು 7 ಕೋಟಿ ರೂಪಾಯಿನಷ್ಟು ಅನುದಾನವನ್ನು ಕೊಟ್ಟು ಈ ವಾರ್ಡಲ್ಲಿ ಏನು ಸಮಸ್ಯೆಗಳೈತೆ, ಮೂಲಭೂತ ಸಮಸ್ಯೆಗಳು, ಅದನ್ನು ಶೀಘ್ರವೇ ಪರಿಹಾರ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದೀವಿ. ಇಲ್ಲಿ ಈ 1ನೇ ನಂಬರ್ ವಾರ್ಡು ವಿಶೇಷವಾದಂಥ ವಾರ್ಡು ಇಡೀ ನನ್ನ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ. 1ನೇ ನಂಬರ್ ವಾರ್ಡಲ್ಲಿ 20 ಬೂತ್ಗಳೈತೆ. ಹೆಚ್ಚು ಕಡಿಮೆ ಈ ಒಂದು ವಾರ್ಡಲ್ಲೇ 22ರಿಂದ 23 ಸಾವಿರ ಮತದಾರರವ್ರೆ. ಇದು ಹೆಚ್ಚು ಮತದಾರರಿರುವಂಥ ವಾರ್ಡ್ ಯಾವ್ದಾದ್ರು ಇದ್ರೆ ಚಾಮರಾಜ ಕ್ಷೇತ್ರದಲ್ಲಿ ಅದು 1ನೇ ವಾರ್ಡ್. 1ನೇ ವಾರ್ಡಲ್ಲಿ ನನಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನ ಅಂದರೆ ಲೀಡ್ನ BJP ಪಕ್ಷಕ್ಕೆ ಕೊಟ್ಟಿರುವಂಥದ್ದು. ಯಾವಾಗಲೂ ಕಾಂಗ್ರೆಸ್ಗೆ ಬರ್ತಾ ಇದ್ದದ್ದು ಮತ ಗಣನೆಯ ಲೆಕ್ಕ ನೋಡಿದ್ರೆ ಉದಾಹರಣೆಗೆ 500 ಮತ ಬರ್ತಾ ಇತ್ತು ಅಂತ ಅಂದರೆ ಪ್ರತಿ ಬಾರಿ ಈ ಸಲ ನನಗೆ 1,500 ಮತವನ್ನು ಕೊಡಿಸಿರುವಂಥ ವಾರ್ಡ್ ಇದು. ನಾನು ಅದಕ್ಕೆ ಆಭಾರಿಯಾಗಿರ್ತೀನಿ. ಈ ವಾರ್ಡಲ್ಲಿ ನನ್ನ ಮನಸ್ಪೂರ್ವಕವಾಗಿ ಪ್ರೀತಿಯಿಂದ ಹಾರೈಸಿ ಹರಿಸಿದಿರ. ಹಾಗಾಗಿ ಈ ವಾರ್ಡ್ಗೆ ನಾನು ಏನು ನನ್ನ ಕೈಲಾದಂಥ ಸೇವೆಯನ್ನು ಶಕ್ತಿ ಮೀರಿ ಪ್ರಾಮಾಣಿಕತೆಯಿಂದ ಮತ್ತು ಪಾರದರ್ಶಕತೆಯಿಂದ